ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬಾ ಮುಖ್ಯವಾದ ವಿಡಿಯೋ. ಏಕೆಂದ್ರೆ ಇನ್ನೂ ಬಾಕಿ ಇರುವ 4ರಿಂದ 5 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಹೌದು, ಬರೋಬ್ಬರಿ 6,000 ರೂಪಾಯಿ ಮತ್ತು 10,000 ರೂಪಾಯಿ ಹಣ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ವೀಕ್ಷಕರೇ, ಹೊಸ ವರ್ಷಕ್ಕೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗಿಫ್ಟ್ ಇದಾಗಿರುತ್ತೆ. ಎಲ್ಲರೂ ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಮತ್ತು ನಿಮಗೆ ಹಣ ಬರೆದಿದ್ದರೆ ಏನ್ ಮಾಡಬೇಕು ಮತ್ತು ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ, ಹಾಗೂ ಇಲ್ಲಿ ಸರ್ಕಾರದಿಂದ ಬಂದಿರುವಂತಹ ಇನ್ನೂ 2 ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಪ್ರತಿ ತಿಂಗಳು ಕುಟುಂಬದ ಮಹಿಳಾ ಮುಖ್ಯಸ್ಥೆಗೆ 2,000 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿತ್ತು. ಇದುವರೆಗೆ ಲಕ್ಷಾಂತರ ಮಹಿಳೆಯರಿಗೆ ಹಣ ಬಂದಿದೆ, ಆದರೆ ಕೆಲವರಿಗೆ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಇದ್ರ ಬಗ್ಗೆನೂ ಕೂಡ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಇದಕ್ಕೆ ಇವತ್ತಿನ ಅಪ್ಡೇಟ್ ತುಂಬಾ ಮುಖ್ಯವಾಗಿರುತ್ತೆ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ 2 ಕಂತು 5 ಕಂತುಗಳವರೆಗೂ ಹಣ ಬಾಕಿ ಉಳಿದಿದೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು. ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಎಂದೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ವೀಕ್ಷಕರೇ, ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಸ್ನೇಹಿತರೆ, ಹೊಸ ವರ್ಷದ ಅಂಗವಾಗಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತುಗಳ ಹಣ ಬಿಡುಗಡೆ ಮಾಡುವ ನಿರ್ಧಾರ ಸರ್ಕಾರದಿಂದ ಬಂದಿದೆ. ಬಾಕಿ ಇರುವ ಕಂತುಗಳು ವೀಕ್ಷಕರೇ, ಕಳೆದ 3ರಿಂದ 4 ತಿಂಗಳಿನಿಂದನೂ ಕೂಡ ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಹಣ ಬಂದಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಮತ್ತು ಇದು ಡಿಸೆಂಬರ್, ಈ 3 ತಿಂಗಳ ಹಣನೂ ಕೂಡ ಬಂದಿಲ್ಲ. ಮತ್ತು ಇಲ್ಲಿ ಜನವರಿ ಮತ್ತು ಫೆಬ್ರವರಿ ಈ ಒಂದು ತಿಂಗಳುಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಬನ್ನಿ, ಒಂದು ಹೊಸ ಅಪ್ಡೇಟ್ ಬಂದಿದೆ ಸರ್ಕಾರದಿಂದ, ಅದೇನಂತ ತಿಳಿಸಿಕೊಡ್ತಾನೆ ನೋಡಿ. ಈ ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ ಈ ತಿಂಗಳ ಹಣ ಹಂತವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಆಗಲಿದೆ ಎಂದು ಸ್ಪಷ್ಟ ಮಾಹಿತಿ ಸಿಕ್ಕಿದ ವೀಕ್ಷಕರೇ. ಬನ್ನಿ ಇವಾಗ 24ನೇ ಕಂತಿನ ಪ್ರಗತಿ ಯಾಕೆ ಎಲ್ಲರಿಗೂ ಒಂದೇ ತರ ಇಲ್ಲ ಅಂತ ತಿಳಿಸಿಕೊಡ್ತಾನೆ. ಮತ್ತು ಈ 24ನೇ ಕಂತಿನ ಪ್ರಗತಿ ಅಂದ್ರೆ ಈ 24ನೇ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಅಂತ ತಿಳಿಸಿಕೊಡ್ತಾನೆ ನೋಡಿ. ಈಗಾಗಲೇ 24ನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆಯಲ್ಲಿದೆ ವೀಕ್ಷಕರೇ. ಆದ್ರೆ ಇಲ್ಲಿ ಒಂದು ಗೊಂದಲ ಇದೆ ಸ್ನೇಹಿತರೆ. ಕೆಲವರಿಗೆ 1 ಅಥವಾ 2 ಕಂತುಗಳ ಹಣ ಬಂದಿದೆ, ಇನ್ನು ಕೆಲವರಿಗೆ 3ರಿಂದ 5 ಕಂತುಗಳ ಹಣ ಪೆಂಡಿಂಗ್ ಇದೆ. ಇದಕ್ಕೆ ಕಾರಣ ಕೊಡಲಾಗಿದೆ, ಬ್ಯಾಂಕ್ ಲೆವೆಲ್ ಪ್ರೊಸೆಸಿಂಗ್ ಲೇಟ್ ಆಗಿ ನಡೀತಾ ಇದೆ ಮತ್ತು ಡಿಬಿಟಿ ವೆರಿಫಿಕೇಶನ್ ಇನ್ನೂ ಕೂಡ ಪೆಂಡಿಂಗ್ ಇದೆ, ಹಾಗೂ NPCI ಮ್ಯಾಪಿಂಗ್ ಸಮಸ್ಯೆ ಇರುವಂತದ್ದು. ಹಾಗಾಗಿ ಇಲ್ಲಿ ಕೆಲವರಿಗೆ 3ರಿಂದ 5 ಕಂತುಗಳ ಹಣ ಪೆಂಡಿಂಗ್ ಇದಾವೆ. ಅದಕ್ಕಾಗಿ ಎಲ್ಲರಿಗೂ ಒಂದೇ ದಿನ ಹಣ ಬರುವುದಿಲ್ಲ. ಬನ್ನಿ ಇವಾಗ ಎಷ್ಟೆಷ್ಟು ಹಣ ನಿಮಗೆ ಬರ್ತಾ ಇದೆ ಅನ್ನೋದನ್ನ ತಿಳಿಸಿಕೊಡೋದ್ರ ಜೊತೆಗೆ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಎಲ್ಲ ಮಾಹಿತಿಯನ್ನ ವಿವರವಾಗಿ ತಿಳಿಸ್ತಾ ಹೋಗ್ತಾನೆ. ವೀಕ್ಷಕರೇ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ಮತ್ತು ಯಾರಿನ್ನೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ನೋಡಿ. ವೀಕ್ಷಕರೇ, ಸಚಿವರ ಆದೇಶ ನೋಡಿ. ಇಲ್ಲಿ ಜನವರಿ 1ರ ಒಳಗೆ ಹಣ. ಈ ವಿಷಯದಲ್ಲಿ ದೊಡ್ಡ ಅಪ್ಡೇಟ್ ಏನಂದ್ರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ವೀಕ್ಷಕರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟವಾಗಿ ಹೇಳಿದ್ದು, ಪೆಂಡಿಂಗ್ ಇರುವ ಎಲ್ಲಾ ಗೃಹಲಕ್ಷ್ಮಿ ಹಣನು ಜನವರಿ 1ರ ಒಳಗೆ ಫಲಾನುಭವಿಗಳ ಖಾತೆಗಳಿಗೆ ತಲುಪಿಸಬೇಕು. ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಹಾಗಾಗಿ ವೀಕ್ಷಕರೇ, ನಿಮಗೆ ಇವತ್ತು ಮತ್ತೆ ನಾಳೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗಲಿದೆ. ಹಾಗಾದ್ರೆ ಬನ್ನಿ, ಜಿಲ್ಲಾವಾರು ಹಣ ಬಿಡುಗಡೆ ಯಾವ ಕಡೆ ಶುರುವಾಗಿದೆ ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರೇ ನೋಡಿ, ಇಲ್ಲಿ ಸ್ನೇಹಿತರೆ, ಹಣವನ್ನು ರಾಜ್ಯಾದ್ಯಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಈಗಾಗಲೇ ಅಥವಾ ಪ್ರಕ್ರಿಯೆಯಲ್ಲಿರುವ ಜಿಲ್ಲೆಗಳ ಪಟ್ಟಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದಾನೆ ನೋಡಿ. ಕೆಳಗಡೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಇರುತ್ತೆ, ಎಲ್ಲರೂ ಕೂಡ ಜಾಯಿನ್ ಆಗಿ ಈ ಒಂದು ಲಿಸ್ಟ್ ಅನ್ನ ಪ್ರತಿ ದಿನವೂ ಕೂಡ ಅಪ್ಲೋಡ್ ಮಾಡ್ತವೆ ನೋಡಿ. ಇಲ್ಲಿ ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮೈಸೂರು ಜಿಲ್ಲೆ, ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಹಾಗೂ ಬೆಳಗಾವಿ, ಇನ್ನುಳಿದ ಜಿಲ್ಲೆಗಳಿಗೂ ಅದೇ ರೀತಿ ಹಣ ಜಮೆ ಆಗಲಿದೆ ವೀಕ್ಷಕರೇ. ಮತ್ತು ಹಣ ವಿಳಂಬವಾಗಲು ನಿಜವಾದ ಕಾರಣ ಏನಂತಂದ್ರೆ, ಬಹಳ ಜನ ಕೇಳ್ತಿದ್ದಾರೆ ನನಗೆ ಇನ್ನೂ ಹಣ ಯಾಕೆ ಬರಲಿಲ್ಲ ಅಂತ. ಮುಖ್ಯ ಕಾರಣಗಳನ್ನ ತಿಳಿಸಲಾಗಿದೆ ನೋಡಿ. ಬ್ಯಾಂಕ್ ಪ್ರಕ್ರಿಯೆಗಳು ನಿಧಾನಗತಿಯಾಗಿ ಸಾಗುವುದರಿಂದ ಮತ್ತು ಖಾತೆ ಆಧಾರ್ ಲಿಂಕ್ ಸಮಸ್ಯೆ ಆಗಿರುವುದರಿಂದ ಮತ್ತು NPCI ಇನ್ಆಕ್ಟಿವ್ ಆಗಿದೆ ಅಂದ್ರೆ ಅದು ಚಾಲ್ತಿಯಲ್ಲೇ ಇಲ್ಲ, ಆದ್ದರಿಂದ ಮತ್ತು ಖಾತೆ ಕ್ಲೋಸ್ ಅಥವಾ ಜಾಯಿಂಟ್ ಖಾತೆ ಇದ್ರೆ ನಿಮಗೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಇದು ಸರ್ಕಾರದ ಉದ್ದೇಶಪೂರ್ವಕ ತಡ ಅಲ್ಲ, ನೀವೇ ಇದನ್ನ ಮಾಡ್ಕೊಂಡಿರೋದು. ಹಾಗಾಗಿ ಸ್ವಲ್ಪ ತಾಳಿ ಅವೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳಿ. ಇವಾಗ ನಿಮಗೆ ಬರಬೇಕಾಗಿರುವಂತಹ ಹಣವನ್ನ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಾಕ್ತವೆ ಅಂತ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರು ತಿಳಿಸ್ತಾ ಇರುವಂತದ್ದು ನೋಡಿ. ಇಲ್ಲಿ ಹಣ ಬರ್ದಿದ್ರೆ ಏನ್ ಮಾಡಬೇಕು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ ಸ್ನೇಹಿತರೆ. ನಿಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿ, ಆಧಾರ್ ಬ್ಯಾಂಕ್ ಲಿಂಕ್ ಇದನ್ನ ನೋಡಿ ಮತ್ತು ಡಿಬಿಟಿ ಸ್ಟೇಟಸ್ ಅನ್ನ ಪರಿಶೀಲಿಸಿ, ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಗೆ ಭೇಟಿ ನೀಡಿ ಮತ್ತು ಜನವರಿ 1ರವರೆಗೆ ಕಾಯಿರಿ, ಹೆಚ್ಚಿನವರೆಗೆ ಹಣ ಬರಲಿದೆ ವೀಕ್ಷಕರೇ. ನೋಡಿ, ಒಟ್ಟಿನಲ್ಲಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣ ಬಿಡುಗಡೆ ಆಗುವುದು ಪಕ್ಕಾ ಆಗಿದೆ. ಸ್ವಲ್ಪ ತಡ ಆಗ್ತಿದ್ರು ಹಣ
ಕೈ ತಪ್ಪಲ್ಲ, ನಿಮ್ಮ ಒಂದು ಕೈಗೆ ಹಣ ಸಿಗ್ತಾ ಇದೆ ಮತ್ತು ಹೊಸ ವರ್ಷದ ಒಳಗೆ ದೊಡ್ಡ ಮಟ್ಟದಲ್ಲಿ ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ಈ ಮಾಹಿತಿ ಉಪಯೋಗ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಮಹಿಳೆಯರ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇಂತಹ ಸರ್ಕಾರಿ ಅಪ್ಡೇಟ್ಗಳಿಗೋಸ್ಕರ ನಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಕರ್ನಾಟಕ. ಧನ್ಯವಾದಗಳು.